ನಾನು ನಿಮ್ಮ ಹತ್ರ ಮಾತಾಡಬೇಕು. ಒಂದು ಸ್ವಲ್ಪ ಹೊತ್ತು ನಿಂತ್ಕೋತೀರಾ? ಹ್ಞೂ, ಹೇಳು. ಏನು ಮಾತಾಡಬೇಕು? ಯಾಕೆ ನಿನ್ಗೆ ಏನಾಯ್ತು? ನನ್ನ ಜೊತೆ ಮದುವೆ ಆದಾಗಿಂದನೂ ನೀನು ಕರೆಕ್ಟಾಗಿಲ್ವಲ್ಲ? ಒಂದು ದಿನಕ್ಕೂ ನನ್ನ ಹೆಂಡ್ತಿ ಅಂತ ನೀನು ನೋಡೇ ಇಲ್ವಲ್ಲ? ಯಾಕೆ ಈ ಥರ ಹತ್ರ ಬಂದಷ್ಟು ನೀನು ದೂರ ಹೋಗ್ತೀಯಲ್ಲ? ನಿನಗೆ ಏನಾಯಿತು ಅಂತ ಸಮಸ್ಯೆ? ಏನಾದರೂ ಪ್ರಾಬ್ಲಮ್ಮಾ? ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ನಿನಗೆ ಏನು ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ. ನೋಡು, ನೀನು ಏನಾದರೂ ಬಿಸ್ನೆಸ್ ಮಾಡ್ತೀನಿ, ಇಲ್ಲಾಂದರೆ ಇನ್ನೂ ಓದ್ತೀನಿ ಅಂದರೆ ಆರಾಮಾಗಿ ಓದು. ನಮ್ಮ ಅಮ್ಮ ಇಬ್ರೂ ಎಲ್ಲರೂ ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ನನಗೆ, ಒಡವೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೊಡ್ತೀನಿ. ಹಾಗೇನೇ ಆಸ್ತಿ ಗೀಸ್ತಿ ಎಲ್ಲ ಎಷ್ಟೊಂದು ಐತೆ. ಈಗ ನೀನು ದುಡ್ಡಿಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ನಿನ್ನ ಆಸೆ ಏನಾಯ್ತೋ ಅದನ್ನು ಮಾಡು. ಹಂಗೆ ನಿನ್ನ ಆಸೆ ಎಲ್ಲ ನಾನು ಹಾಳು ಮಾಡಿಬಿಟ್ಟೆ ಅಂತ ಮಾತ್ರ ಅನ್ಕೋಬೇಡ ಪ್ಲೀಸ್. ಏನಾದರೂ ಇದ್ದರೆ ಸಮಸ್ಯೆ ನನ್ನ ಹತ್ರ ಹೇಳು. ಹ್ಞೂ, ನನ್ನ ಹತ್ರ ಏನೂ ಸಮಸ್ಯೆ ಇಲ್ಲ. ಸುಮ್ಮನೆ ಯಾಕೆ ಈ ಥರ ಕೇಳ್ತಾ ಇದೀಯಾ? ಬಿಡು. ನೀನು ಹೇಳೋದೇನು ಅಂತ ಹೇಳಿದ್ರೆ, ಹಾಂ, ನನ್ನ ಹತ್ರ ದುಡ್ಡಿಲ್ಲ, ನೀನು ಒಬ್ಳ ಹತ್ರ ಅಷ್ಟೇ ಇರೋದು ಅಲ್ವಾ? ನಾನೇನು ಮದುವೆ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ನಾನು ಇಷ್ಟಪಟ್ಟಿರಲಿಲ್ಲ. ಈಗ ಹೊರಗಡೆ ಹೋದಾಗೆಲ್ಲ ನನ್ನ ಫ್ರೆಂಡ್ಸು ಏನಂತ ಮಾತಾಡ್ತವ್ರೆ ಗೊತ್ತಾ? ದುಡ್ಗೋಸ್ಕರ ಮದುವೆ ಮಾಡ್ಕೊಂಡ. ನಾನು ಯಾವತ್ತು ಬಂದ್ಬಿಟ್ಟು ನಿನ್ನ ಹತ್ರ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೆ? ಹಾಂ, ಯಾವತ್ತು ಹೇಳಿದ್ದೆ ಅಂತ ನೀನು ಹೇಳು. ಒಂದು ದಿನಕ್ಕೂ ನಾನು ಯಾವತ್ತೂ ಹೇಳಿರ್ಲಿಲ್ವಲ್ಲ. ಮದುವೆ ಮಾಡ್ಕೊಬಿಟ್ಟು ಇವಾಗ ಬಂದ್ಬಿಟ್ಟು ಯಾಕೆ ಹಂಗೆ ಹಿಂಗೆ ಅಂತ ಕೇಳಿದ್ರೆ ನಾನೇನು ಮಾಡಲಿ? ನನಗಿಷ್ಟ ಇರಲಿಲ್ಲ. ಈಗ ಊರು ಜನ ಎಲ್ಲ ಮಾತಾಡ್ತಾವ್ರಲ್ಲ, ಹೆಂಗೋ ಎರಡೆರಡು ಕಡೆಯಿಂದ ಆಸ್ತಿ ಬರ್ತೈತೆ, ಸಾವುಕಾರನ ಮಗಳು ಅಂತ ಗೊತ್ತಾದ ಮೇಲೆ ಬೇಕಂತ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ. ಇವೆಲ್ಲ ತುಂಬಾ ಕೇಳ್ಬಿಟ್ಟಿದ್ದೀನಿ ನಾನು. ದಯವಿಟ್ಟು ನನಗೆ ಯಾಕೆ ಏನು ಎತ್ತ ಅಂತ ಪದೇ ಪದೇ ಕೇಳಕ್ಕೆ ಬರಬೇಡ. ಅಲ್ಲ ಮಾವ, ಜನ ಏನಂತಾರೆ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಇದು ನಿನ್ನ ಪರ್ಸನಲ್ ವಿಚಾರ. ನಾವು ಖುಷಿಯಾಗಿರ್ಬೇಕಲ್ವಾ? ಆಸ್ತಿ ನಿಮ್ದಾದ್ರೇನು ನಮ್ದಾದ್ರೇನು ಎಲ್ಲ ಒಂದೇ ಅಲ್ವಾ? ಈಗ ನಮ್ಮಮ್ಮ ನನ್ನ ಹೆಸರು ಕೊಟ್ಟರೆ ಆಸ್ತಿನ ಬೇಕಾದ್ರೆ ನಾನು ನಿಮ್ಮ ಹೆಸ್ರಿಗೇನೆ ಬರ್ಕೊಡ್ತೀನಿ, ನಿಮ್ಮ ಹೆಸ್ರಿನಲ್ಲೇ ಇರಲಿ. ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಅಂದರೆ ಎಲ್ಲ ಆಸ್ತಿನೂ ನಿಂದೆ. ಅದೇ ನಿನ್ನಿಂದ ನಾನು ಜಗಳ ಮಾಡಿಬಿಟ್ಟು ಬಾಯಿ ಬಿಡ್ಕೊಂಡು ನಿನ್ನಿಂದ ನಾನು ಆಸ್ತಿ ಕಿತ್ಕೊಂಡೆ ಅಂತ ಊರು ಜನ ಎಲ್ಲ ಮಾತಾಡಬೇಕು ಅನ್ನೋದೇ ನಿನ್ನ ಉದ್ದೇಶ ಅಲ್ವಾ? ನೋಡು, ನಿನ್ನ ಆಸ್ತಿ ನನಗೇನು ಬೇಕಿಲ್ಲ. ನಿನ್ನ ಆಸ್ತಿನ ನೀನೇ ಇಟ್ಕೋ. ನನ್ನ ಹತ್ರ ನೀನು ಏನು ಹೇಳಕ್ಕೆ ಬರಬೇಡ. ಅಂದ್ರೆ ಇವಾಗ ನನ್ನ ಹತ್ರ ಆಸ್ತಿ ಐತಲ್ಲ, ಅದೇ ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆಯಾ ಏನು? ಆಸ್ತಿ ಇರೋದು ಪ್ರಾಬ್ಲಮ್ ಆಗ್ತೈತೆ ಅಂತಲ್ಲ. ನೋಡು, ನನಗೇನು ಕೇಳಕ್ಕೆ ಹೋಗ್ಬೇಡ ಪ್ಲೀಸ್. ನನ್ನ ಪಾಡಿಗೆ ನಾನು ಬಿಟ್ಬಿಡ್ತೀಯಾ? ಯಾರು ಬಂದ್ಬಿಟ್ಟು ನಾನೇನು ನಿಂಗೆ ಇಷ್ಟ ಇಲ್ವಾ ಏನೂ ಕೇಳಲಿಲ್ಲ. ಸಡನ್ನಾಗಿ ಮದುವೆ ಮಾಡಿ ಕೊಟ್ಬಿಟ್ರು. ನಾನು ಮದುವೆ ಆದೆ. ಬಿಡು, ಹೆಂಗೋ ಮದುವೆ ಆದನೆಲ್ಲ ಜೀವನ ಮಾಡೋಣ ಅಂತ ಅಂದ್ಕೊಂಡೆ. ಈಚೆ ಕಡೆ ಜನ ಯಾವ ಥರ ಮಾತಾಡ್ತಾವ್ರೆ ಅಂತ ಕೇಳಿ ನನಗೆ ಬೇಜಾರಾಗ್ತೈತೆ. ನೋಡು, ನಿನ್ನ ಆಸ್ತಿ ನಂಗೆ 10 ರೂಪಾಯಿ ಬೇಡ, ಕೂಲಿನಲ್ಲಿ ಮಾಡಿ ಆದ್ರೂ ನಾನು ಜೀವನ ಮಾಡ್ತೀನಿ. ನಾನೇನು ನಿನ್ನ ಹತ್ರ ಇರೋ ದುಡ್ಡಿಗೆಲ್ಲ ಆಸೆ ಪಡೋ ಅಂಥ ಮಗ ಅಲ್ವೇ ಅಲ್ಲ ನಾನು. ಸರಿನಾ? ಸರಿ, ದುಡ್ಡಿಗೆ ಆಸೆ ಪಡಬೇಡಿ, ದುಡ್ಡಿಗೆ ಆಸೆ ಪಡಿ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು? ಆದರೆ ನನ್ನ ಜೊತೆ ಏನಾದರೂ ಖುಷಿಯಾಗಿರ್ಬೋದಲ್ವಾ ನೀವು? ನಿನ್ನ ಜೊತೆ ಇದ್ರೆ ನಾನು ಖುಷಿಯಾಗಿರಲ್ವಲ್ಲ? ಏನು ಮಾಡಲಿ? ಯಾವಾಗೂ ನನಗೆ ನೀನೇ ನೆನಪಾಗ್ತಿದ್ಯೋ, ನೀನೇ ಗ್ರೇಟು, ನೀನೇ ಸ್ಟ್ಯಾಂಡರ್ಡು, ಎಲ್ಲ ನಿಂದೇ ನೆನಪಾಗ್ತಾ ಇರ್ತೈತೆ ನನಗೆ. ನಾನು ಯಾವತ್ತಿದ್ರೂ ಎಲ್ರಿಗಿನ್ನ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಆಸೆ ಪಟ್ಟನು. ಎಲ್ರಿಗಿನ್ನ ಎಂಟಿಗಿಂತ ಚೀಪಾಗಿರಬೇಕು ಅಂತ ಆಸೆ ಪಟ್ಟನಲ್ಲ ನಾನು. ಸರಿನಾ? ಇವನು ಯಾಕೆ ಹಿಂಗೆ ಆಡ್ತಾವನಲ್ಲ? ಅಂದರೆ ಇವನಿಗೆ ನನ್ನ ಹತ್ರ ಆಸ್ತಿ ಐತೆ ಅಂತಲೇ ಇವನು ಹೊಟ್ಟೆ ಊರಿನ ಏನು? ಛೇ, ಇವನನ್ನು ಮದುವೆ ಮಾಡ್ಕೊಂಡಿರೋ ತಪ್ಪು ಮಾಡಿಬಿಟ್ನ ನಾನು. ಏನು ಮಾಡಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಇವನನ್ನು ಕಟ್ಕೊಂಡು ಇವಾಗ ಏನು ಜೀವನ ಮಾಡಬೇಕು ಅಂತ ಅನ್ನಿಸ್ತೈತೆ ಇವಾಗ. ಏನು ಮಾಡೋದು? ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕಲ್ವಾ? ಇಲ್ಲ ಇವನು ಯಾರಾದರೂ ಲವ್ ಮಾಡಿಬಿಟ್ಟಿದ್ನ ಅಂತ. ಮಾಡಿರ್ತಾನ. ನಾನು, ಅತ್ತೆ, ಅಜ್ಜಿ, ಅಮ್ಮ ಎಲ್ಲರೂ ಖುಷಿಯಾಗಿದ್ದೀವಿ. ಇವನೇ ಖುಷಿಯಾಗಿಲ್ಲ. ನನ್ನ ಜೀವನದಲ್ಲಿ ಇರಬೇಕಾಗಿರೋದು ಇವನೇನೇ ಮೇಯ್ನು. ಇವನೇ ಖುಷಿಯಾಗಿಲ್ಲ ಅಂತಂದರೆ ನಾನು ತಾನೇ ಹೆಂಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳು? ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಬೇಕು. ಯಾರ ಹತ್ರನಾದರೂ ಕೇಳಬೇಕು. ಅವಾಗೇ ನನ್ನ ಕಷ್ಟಕ್ಕೆ ಪರಿಹಾರ ಸಿಗೋದು. ಇಲ್ಲ ಅಂದರೆ ಹಿಂಗೆ ಇರಬೇಕಾಗ್ತೈತೆ. ಮದುವೆ ಮಾಡ್ಕೊಂಡು ಎಷ್ಟು ದಿನ ಆಯಿತು, ಒಂದು ದಿನವೂ ನನ್ನ ಜೊತೆ ನಗ್ನಗ್ತಾನೆ ಮಾತಾಡಲ್ವಲ್ಲ ಇವನು? ನಿಧಿ, ನಿಧಿ. ಹಾಂ, ಬಂದೆ ಅಜ್ಜಿ. ಹಾಂ, ಹೇಳಜ್ಜಿ, ಏನು ವಿಷಯ? ಅಯ್ಯೋ, ಊರಾಗೆಲ್ಲ ಸುದ್ದಿ. ಸಾವುಕಾರ ಇನ್ನೊಬ್ಬಳು ಹೆಂಗ್ಸು ಯಾರನ್ನೋ ಕರ್ಕೊಂಡ್ಬಿಟ್ಟು ಮನೆಗೆ ಮಡಿಕೊಂಡವಳಂತೆ. ಯಾವುದೇ ಹೆಂಗ್ಸನ್ನ ಮಡಿಕೊಂಡವನಂತೆ. ಎಲ್ಲನೂ ಅವಳಿಗೆ ಕೊಡ್ತಾನಂತೆ, ಮಾಡ್ತಾನಂತೆ ಅಂತ ಹೇಳ್ಬಿಟ್ಟು ಊರು ತುಂಬ ಇದೇನೇನೆಯ ಸುದ್ದಿ ಮೊಮ್ಮಗಳೇ. ಅಯ್ಯೋ, ಸುಮ್ಮನೆ ನನಗಂತೂ ಭಯ ಹೋಗ್ಬಿಡ್ತು. ನೀನು ಕೊಟ್ಟಿರೋ ಆಸ್ತಿನಾಗೆ ಎಲ್ಲನೂ ಸರಿಯಾಗೈತಾನೆ, ಲೆಕ್ಕಾಚಾರ ಪತ್ರ ಗಿತ್ರ ಎಲ್ಲನೂ ನಿಮ್ಮಮ್ಮ ಮನೆ ತಂದ್ಕೊಟ್ಟು ಹೋಯ್ತಲ್ಲ? ಹಾಂ, ನನ್ನ ಹತ್ರನೇ ಐತೆ. ನಮ್ಮಪ್ಪ ಯಾರನ್ನೋ ಕರ್ಕೊಂಡು ಬಂದು ಇರಿಸ್ಕೊಂಡವ್ರ. ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಯಾವುದೋ ನಿಮ್ದು ಇನ್ನೊಂದು ಮನೆ ಇತ್ತಂತಲ್ಲ, ಆ ಮನೆಗೇನೋ ಇರಿಸ್ಕೊಂಡವನಿ ಅಂತ ಹೇಳ್ಬಿಟ್ಟು ಊರೇ ಮಾತಾಡ್ತೈತೆ. ನಿಮಗೆ ಗೊತ್ತಿಲ್ಲ ಅಷ್ಟೇನೆ. ನಿಮ್ಗೆ ಏನು ಗೊತ್ತಾಯ್ತದೆ? ನಿನಗೂ ನಿಮ್ಮ ಅಮ್ಮಂಗೂ ಮನೆ ಒಳಗಡೆ ಇರ್ತಿರಲ್ಲ, ಏನೇನಾಗ್ತದೋ ಏನೇನು ಕತೆನೋ ಗೊತ್ತಿಲ್ಲ. ನಿಮ್ಮ ಅಣ್ಣಯ್ಯನ ಸಂಸಾರ ಬೇರೆ ಹಂಗೆ. ನಿಮ್ಮ ಅಣ್ಣ ಬರೀ ಕುಡ್ಕೊಂಡು ಓಡಾಡ್ತಾನೆ. ಅಯ್ಯೋ ಬಿಡಿ ಅಜ್ಜಿ, ಈಗ ನಮ್ಮಪ್ಪ ಯಾರನ್ನ ಕರ್ಕೊಂಡು ಬಂದು ಇರಿಸ್ಕೊಂಡ್ರು, ಏನು ಮಾಡಿದ್ರು, ಏನು ತಾನೇ ಪ್ರಯೋಜನ? ಅವರೇ ಒಂದು ತಿಂಗ್ಳಿಗೆ ಬಿಟ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇನೆ. ಯಾಕೆ ಅಂತ ಕೇಳಿದ್ರೆ
ಆಸ್ತಿ ಎಲ್ಲ ನನ್ನ ಹೆಸರಿನಾಗೂ ನಮ್ಮ ಅಣ್ಣನ ಹೆಸರಿನಾಗ ಅಷ್ಟೇ ಇರೋದು, ಬೇರೆ ಯಾರ ಹೆಸರಿನಲ್ಲೂ 1 ರೂಪಾಯಿ ಆಸ್ತಿನೂ ಇಲ್ಲ ಗೊತ್ತಾ. ಇಷ್ಟೆಲ್ಲ ನಮ್ಮ ಹೆಸರಿನಾಗ ಇರಬೇಕಾದ್ರೆ ಅದು ಹೆಂಗೆ ಅವಳು ಬಂದ್ಬಿಟ್ಟು ಇರೋಕ್ಕಾಗ್ತದೆ, ಅವಳ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಅಣ್ಣ ಆಸ್ತಿನ ಬರೆದು ಕೊಡಲ್ಲ, ಏನು ಮಾಡಲ್ಲ. ಏನೋ ಕತೆ ನಮ್ಮ ಊರು ತುಂಬ ಅದೇ ಸುದ್ದಿ, ಅದೇ ಮಾತಾಡ್ತಾವ್ರೆಲ್ಲನೂ. ನಮ್ಮ ಅಮ್ಮಂಗೆ ವಿಚಾರ ಇನ್ನೂ ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ. ಹೋಗೊಂದ್ಸಲ ಹೇಳ ಅಜ್ಜಿ. ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಹೋಗಿ ನಿಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಹೇಳ್ಬಿಡು. ಅಮ್ಮ ಹಿಂಗೆ ಅಪ್ಪ ಯಾರನ್ನೋ ಕರ್ಕೊಂಬಂದು ಇಕ್ಕೊಂಡವನಂತೆ ಮಾಡೋನಂತೆ ಅಂತ ಹೇಳ್ಬಿಟ್ಟು, ಹಾಗೇನೇ ನಿಮ್ಮ ಅಣ್ಣನ ಹೊಸಿ ಮಾಡ್ಬಿಟ್ಟು ನಿಮ್ಮ ಅಣ್ಣನ ಸಂಸಾರ ಹೊಸಿ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಏನಾರೋ ಒಂದು ವ್ಯವಸ್ಥೆ ಮಾಡು. ಇಲ್ಲ ಅಂತಂದರೆ ಅಯ್ಯೋ ಅದೇ ಕತೆ ಹಳೆ ಕತೆ ಆಯ್ತದೆ. ಅಲ್ಲ ನಿನ್ನ ಆಸ್ತಿ ಎಲ್ಲ ನಿನ್ನ ಕೈ ಸೇರೈತೆ ಬಿಡು. ಆಮೇಲೆ ನಿಮ್ಮ ಅಣ್ಣ ಬೀದಿಗೆ ಬರ್ತಾನೆ, ಆಮೇಲೆ ನಿನ್ನ ಆಸ್ತಿನಾಗೇನೆ ಒಂದು ಅರ್ಧ ಕೊಟ್ಬಿಡಮ್ಮ ಪಾಪ, ನಿಮ್ಮ ಅಣ್ಣಯ್ಯ ಬೀದಿಗೆ ಬಂದ್ಬಿಟ್ಟವನೆ ಅಂತ ಬಂದ್ಬಿಟ್ಟು ನಿನ್ನ ಆಸ್ತಿನಾಗೆ ಅರ್ಧ ಆಸ್ತಿನ ಕಿತ್ಕೊಬಿಡ್ತಾರೆ. ಅಜ್ಜಿ ಆಸ್ತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಹೋದರೆ ಆಸ್ತಿ ಹೋಯ್ತು, ನಮ್ಮ ಅಣ್ಣನ ಸಂಸಾರ ಹೆಂಗೆ ಸರ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕು ಅಷ್ಟೇನೆ. ಫಸ್ಟ್ ಅವ್ನು ಕುಡಿಯೋದನ್ನ ಬಿಡಿಸ್ಬೇಕು. ಅಮ್ಮ ಜಾಸ್ತಿ ಗೊಳಾಡ್ತಾರೆ ಅವಾಗೂ, ಅವ್ನು ಕುಡಿಯೋದು ಬಿಟ್ಟಿಲ್ಲ ಅಂತ. ಅವಳಂತೂ ಫಸ್ಟೇ ಸರಿ ಇಲ್ಲ. ನಿಮಗೆ ಗೊತ್ತಿಲ್ದಿರೋದು ಏನೈತೆ, ಮೊದಲೇ ಸರಿ ಇಲ್ಲ ಅಲ್ವಾ. ಅದು ಏನು ಸಂಸಾರ ಮಾಡ್ತಾವಳೋ ಏನು ಕತೆನೋ ನನಗಂತೂ ಗೊತ್ತಾಗ್ತಿಲ್ಲ. ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಇರು, ಎಲ್ಲ ವಿಚಾರನೂ ಹೇಳ್ತೀನಿ ಹೋಗಿ. ಅಜ್ಜಿ, ನಾನು ಸ್ವಲ್ಪ ದುಡ್ಡು ಕೇಳಿದ್ನಲ್ಲ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಇದೇನಲ್ಲ ಇದು, ಚಿನ್ನದ ಗಣಿ ನೆನೆಯ ಪಕ್ಕದಾಗ ಇಕ್ಕೊಂಡು ಒಂಚೂರು ಕೊಡು 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 ಅಂತ ಬಂದ್ಬಿಟ್ಟು ನಾನು ಕೇಳ್ತಾ ಇದೆಯಾ? ನೀನು ಎಂಟ್ರ ಹತ್ರ ದುಡ್ಡೈತೆ ಅದು ಬಿಟ್ಬಿಟ್ಟು ಇದ್ಯಾಕ್ಲ ಬಂದ್ಬಿಟ್ಟು ನನ್ನ ಕೇಳ್ತಾ ಇದೆಯಲ್ಲ ಕಾಸು ಕೊಡು ಅಂತ ಹೇಳ್ಬಿಟ್ಟು. ಕೇಳ ನೀನು ಎಂಟ್ರನ ಇಬ್ಬಿ ಬ್ರಹ್ಮಗಳು ತಂದು 1/4 kg 1/2 kg ಗಂಟ ಒಡವೆ ಕೊಟ್ಟೋಗವ್ರೆ, ದುಡ್ಡು ಕೊಟ್ಟೋಗವ್ರೆ ಮದುವೆಗೆ ಅಂತ ಹೇಳ್ಬಿಟ್ಟು. ಒಂದು ಸೂಟ್ ಕೇಸ್ ದುಡ್ಡು ಏನಿಯ ಕೊಟ್ಟೋಗವ್ರೆ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟೋಗವ್ರೆ. ಇಷ್ಟೆಲ್ಲ ನೀನು ಎಂಟ್ರ ಕೈಯಾಗೇನಿಯ ಇರಬೇಕಾದ್ರೆ ನೀನು ಯಾಕ್ಲಾ ಬಂದು ನಂಟಾಗಿ ಬಡಪಾಯ್ತಾ ಕೇಳ್ತೀಯ? ನಾನಂತೂ ಎಲ್ಲನೂ ನಿಮ್ಮ ಮಾವಯ್ಯಂಗೆ ಕೊಟ್ಬಿಟ್ಟು ಎಲ್ಲ ಕಳ್ಕೊಂಡು ಮೂರ ಬಟ್ಟೆ ಆಗ್ಬಿಟ್ಟಿದ್ದೀನಿ. ಈ ಮುದುಕಿ ಮೇಲೆ ಯಾಕಪ್ಪ ನಿನ್ನ ಕಣ್ಣು? ಕೇಳ್ಬಾ ನೀನು ಎಂಡ್ರನ ಏನು ಕೊಡಕ್ಕಿಲ್ಲ ಅಂತ ಹೇಳ್ಬಿಡ್ತಾಳೆ ಏನೋ. ರೀ ಎಷ್ಟು ಬೇಕು ಅಂತ ಹೇಳಿದ್ನಲ್ಲ ಕೊಡ್ತೀನಿ ಅಂತ. ನನಗೆ 7 ದುಡ್ಡೇನು 10 ಪೈಸೆನೂ ಬೇಡ. ಕೊಡ್ತೀಯಾ ನೀನು ಕೊಡು, ಇಲ್ಲ ಅಂತಂದರೆ ನನಗೇನು 10 ರೂಪಾಯಿನೂ ಬೇಡ. ನಾನೇನು 8 ದುಡ್ಡಾಗಿ ತಿನ್ಕೊಂಡು ಕೂತ್ಕೊಳ್ಳೋ ಅಂತ ಮನುಷ್ಯ ಅಲ್ಲ ನಾನು. ಅಯ್ಯೋ ಮೂದೇವಿ ನನ್ನ ಮಗನೇ, ನಿನ್ನ ಕೈಲಿ 8 ದುಡ್ಡು ತಿನ್ನಕ್ಕಾಗಕ್ಕಿಲ್ಲ ಅಂತಂದ್ರೆ ಮೈ ಬಾಕ್ಸ್ ದುಡಿಲ್ಲ ಹೋಗ್ಲಾ? ಏನನ್ನ ಕ್ಯಾಮೆಗಿಮೆ ಹುಡಿಕೊಂಡು ಕ್ಯಾಮೆಗಿಮೆ ಮಾಡ್ಕೊಂಡು ದುಡಿ ಬ್ಯಾಡ ಅಂತಂದ್ರು ಯಾರು ನಿನ್ನ? ಏನ್ರು ದುಡ್ಡು ಬ್ಯಾಡ, ನೀನು ದುಡಿಯಕ್ಕಿಲ್ಲ. ಈ ಮುದುಕಿನ ಅಯ್ಯೋ ಅನ್ನಿಸ್ತೀಯಲ್ಲ ದುಡ್ಬೇಕು ಅಂತ. ಎಲ್ಲನೂ ಅನುಭವಿಸೋಕೆ ಹಣೆನಾಗ ಬರ್ದಿರ್ಬೇಕು. ನಿನ್ನ ಹಣೆನಾಗ ನಿಮ್ಮ ಅಮ್ಮನ ಹಣೆನಾಗ ಏನು ಬರ್ದೈತಿ ಹೇಳು? ಬೋಲು ಕಷ್ಟಪಡೋದೇ ನೀನು ಬರ್ದ್ಬಿಟ್ಟವ್ರೆ ನಿನ್ನ ಹಣೆನಾಗೆ. ಹಾಗೆ ಕಷ್ಟಪಟ್ಕೊಂಡೇ ಇತ್ತೀಯ. ಲಕ್ಷ್ಮೀ ನೀ ಮನೆಗೆ ತಾಂಡವ ಆಡ್ತಾವಳೆ ಅಂತದ್ರಾಗ ನೀನು ಬ್ಯಾಡ ಗೀಡ ಅಂತ ಬೇರೆ ಹೇಳ್ತೀಯಲ್ಲ ನಿನ್ನ ಮಕ್ಕ ಮುಚ್ಚ. ಬ್ಯಾಡ ಅಂದರೆ ಬ್ಯಾಡ ನನಗೆ. ನಾನು ಬ್ಯಾರೆ ದುಡ್ಡಾಗೆಲ್ಲನೂ ಮಜಾ ಮಾಡ ಅಂತನಲ್ಲ. ನಿನ್ಗೇನು ಗೊತ್ತು? ನೀನು ಸತ್ತೋಯ್ತೀಯ ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಿಸ್ಬಿಟ್ಟಲ್ಲ ನನಗೆ. ನೆಗದು ಬೀಳಿಲ್ಲ. ಸುಮ್ಮನೆ ಯಾಕೆ ಟೆನ್ಷನ್ ತಗೊಂಡು ನಮ್ಮನ್ನು ತಾಳಿ ಕಟ್ಟಿಸ್ಬೇಕಿತ್ತು? ಊರ್ ಜನ ಎಲ್ಲ ಏನು ಮಾತಾಡ್ಕೋತಾರೆ ಗೊತ್ತಾ? ದುಡ್ಗೋಸ್ಕರ ಮದುವೆ ಮಾಡ್ಕೊಂಬಿಟ್ಟವನೇ, ದುಡ್ಗೋಸ್ಕರ ದುಡ್ಗೋಸ್ಕರ ಮದುವೆ ಮಾಡ್ಕೊಂಡವನೇ ಅಂತ ಊರು ತುಂಬ ಮಾತಾಡ್ತಾವ್ರು ನನ್ನಂತೂ. ನೀನಂತೂ ಮದುವೆ ಮಾಡಿಸ್ಬಿಟ್ಟೆ. ಅಯ್ಯೋ ಮೂದೇವಿ, ಊರ್ ಜನಗಳು ಕಟ್ಕೊಂಡು ನಿನಗೇನು ಆಗ್ಬೇಕು? ನಿನ್ನ ಜೀವನ ನೀನು ನೋಡ್ಕೊಂಡು ಹೋಗು. ನಿನ್ನ ಕಷ್ಟ ಅಂದ್ರೆ ಊರ್ ಜನ ಬಂದು ಕೊಡಕ್ಕಿಲ್ಲ. ಹೋಗ್ಲಾ, ಊರ್ ಜನ ತೆಗೆಸ್ಕೊಂಡು ಉದ್ದಾರ ಆಗಿ ಹೋಗ್ಲಾ. ಅನ್ನೇನೆ ಇನ್ನೂ ಯಾಕೆ ಸಾಯ್ಲಿಲ್ಲ ನನ್ನ ಲೆಕ್ಕದಾಗ ಮಾತಾಡ್ತೀಯಲ್ಲ ನೀನು? ಇನ್ನು ಎಷ್ಟು ಬಿಟ್ಟು ಕುಂತಿರ್ಬೇಡ ನೀನು. ನಡಿ, ಅದೇನು ಮಾಡ್ತೀಯ ಮಾಡ್ಕೊ ಹೋಗು. ನೀನು 8 ದುಡ್ಡೇನು 10 ರೂಪಾಯಿನೂ ಕೊಡಕ್ಕಿಲ್ಲ, ಹಂಗೆ ಬಿದ್ದು ಸಾಯೋಗು. ಏನೋ ಪಾಪ ಮೊಮ್ಮಗ ಅಂತ ಒಳ್ಳೇದು ಮಾಡಕ್ಕೆ ನೋಡಿದ್ರೆ ನಾನೇನೆ ಹಿಂಗಂತಾನೆ. ನೀನವತ್ತು ಸಾಯ್ತೀನಿ ಅಂತ ತಾಳಿ ಕಟ್ಟಿಸ್ಲಿಲ್ಲ ಅಂದಿದ್ರೆ ನಾನಿವತ್ತು ಹೆಂಗೆಂಗೋ ಇತ್ತಾ ಇದ್ದೆ. ಕಣಪ್ಪ, ನೀನು ನಿಮ್ಮ ಅಮ್ಮ ನಿಮ್ಮ ಅಪ್ಪ ಹೆಂಗೆಂಗೋ ಇರೋದನ್ನ ನಾನು ನಿನ್ನ ಊಟದಾಗಿಂದ ನೋಡ್ತಾ ಇವನಿ. ಹೆಂಗೆಂಗೋ ಹೆಂಗಿದ್ಯಾ ಅಂತ ಹೇಳ್ಬಿಟ್ಟು ಒಂದೊತ್ತಿದ್ರು ಒಂದೊತ್ತಿಲ್ಲ. ಏನೋ ಇವಳು ನಿಧಿ ಮನೆಗೆ ಬಂದ್ಮೇಲೆ ನಿಮ್ದು ಸಂಸಾರ ಅಂತ ನಡೀತಿರೋದು. ಅದು ಬಿಟ್ಬಿಟ್ಟು ಇವಳಕ್ಕೆ ಬೇರೆ ಬಂದವನು ಏನೆಲ್ಲ ಕಿಸಿತಾ ಇದ್ದೀರಿ ನೀನು ನಿಮ್ಮಪ್ಪ? ಏನು ಕಿಸಿತಾ ಇದ್ದೀರಾ? ಅವಳು ಬಂದ್ಮೇಲೆ 3 ಹೊತ್ತು ಅನ್ನ ತಿಂತಿರೋದು ನಾವು. ಅಜ್ಜಿ, ನೀನು ಸುಮ್ಮನೆ ಹೆಂಗೆಂಗೋ ಮಾತಾಡಕ್ ಬರ್ಬೇಡ ನನ್ನ ಹತ್ರ. ನಾನೆಲ್ಲ ಮಾತಾಡ್ತಾ ಇದ್ದೀನಿ ಮೂದೇವಿ, ನೀನು ಮಾತಾಡ್ತಿರೋದು. ಏನೇನೇನ ಹೇಳಕ್ ಬಂದ ಇಲ್ಲಿ. ನನಗೆ ಯಾರು ದುಡ್ಡು ಬೇಡ ಬಿಡು, ನನ್ನ ಪಾಡು ನಾನು ಹೋಗ್ತೀನಿ. ಅಜ್ಜಿ, ಇವನು ನನ್ನ ಕಂಡ್ರೆ ಇಷ್ಟ ಇಲ್ವಾ? ಗಂಡಸ್ರಿಗೆಲ್ಲ ಒಂದು ಅಹಂಕಾರ ಶಾನೆ. ಹುಡುಗಿಗಿನ್ನ ಯಾವುದ್ರಾಗೂ ನಾನು ಕಮ್ಮಿ ಇರಬಾರ್ದು, ಎಲ್ಲದ್ರಾಗೂ ನಾನು ಟಾಪ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ಟಾಪ್ಗಿಷ್ಟು. ಅವ್ನು ಟಾಪು ಇಲ್ಲ ಪಾಪು ಇಲ್ಲ, ಸುಮ್ಕಿರು. ಎಲ್ಲ ಸೊರೈತಾನೆ, ಎಲ್ಲ ಮುಗಿದು ಮೂಲುಗ್ ಬಿದ್ದಾಗ ಸೊರೈತಾನೆ ಎಲ್ಲನೂ. ಸರಿನಜ್ಜಿ, ಆಯಿತು.